ಇಷ್ಟೆಲ್ಲ ನಾವು ಸವಲತ್ತು ಕೊಡ್ತೇವೆ. ಎಲ್ಲಕ್ಕಿಂತಲೂ ಅಗತ್ಯವಾಗಿ ಬೇಕಂದ್ರೆ ಗೌರವ ಬೇಕು. ಗೌರವ ನಂಬರ್ 1. ಜನ ಗೌರವಗೆ ಅಪೇಕ್ಷೆ ಪಡ್ತಾ ಹೊರತು ಬೇರೆ ಸವಲತ್ತಲ್ಲ ನೆಕ್ಸ್ಟ್. ಆದಾಗ ಇಂಥ ಸಂದರ್ಭದಲ್ಲಿ ಶಾಸಕರಿಗೆ ಆ ಏನು ಕೆಲಸ ನಮಗೆ ಅದು ಗೊತ್ತಿಲ್ಲ, ಆಗ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ. ಆದರೆ ಅದರ ಬಗ್ಗೆ ಕರೆದಾಗ ಮುಂದೆ ಮಾತಾಡುವಂತಹ ಸೌಜನ್ಯ ತೋರದಂತಹ ಅಧಿಕಾರಿಗಳನ್ನು ನಮ್ಗೆ ಯಾರಿಗೂ ಕೂಡ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಫಸ್ಟ್ ಎಲ್ಲ ಅಧಿಕಾರಿಗಳು ಶಾಸಕರು ಮತ್ತು ಜನಪ್ರತಿನಿಧಿಗಳಿಗೆ ಗೌರವ ಕೊಡುವಂಥ ಕೆಲಸ ಇವತ್ತು ಆಗಬೇಕು. ಅವ್ರಿಗೆ IAS ಅದಕ್ಕಿಂತ ದೊಡ್ಡ ಏನೇ ಕಲ್ತಿದ್ರು ಕೂಡ ಕಲ್ತವ್ರು ಅರ್ಥ ಮಾಡಿಕೊಳ್ಬೇಕು. ಅವರು ಗೌರವ ಕೊಟ್ಟರೆ ಮಾತ್ರ ಅವ್ರಿಗೆ ಕೂಡ ಗೌರವ ರಿಟರ್ನ್ ಸಿಗ್ತದೆ, ಇಲ್ಲ ಅವ್ರಿಗೆ ಕೂಡ ಗೌರವ ಸಿಕ್ಕದಂಥ ಪರಿಸ್ಥಿತಿ ಇವತ್ತು ಆಗ್ತದೆ. ಆದ ಕಾರಣ ಈ ಅಲ್ಲಿ ಏನು ಕೆರೆ ಏನು ಇದೇನು ಅದು ಬೇಕು ನನಗೆ ಗೊತ್ತಿಲ್ಲ. ಅದರಲ್ಲಿ ಅವರು ಅಧಿಕಾರಿಗಳ ಅದು ಏನಿರ್ಬೋದು ಕರೆಕ್ಟ್ ಇರ್ಬೋದು, ಅಥವಾ ಅಲ್ಲಿ ಇನ್ಸಿಡೆಂಟ್. ಮತ್ತು ನಾನು ಹೇಳುವಂಥದ್ದು, ಶಾಸಕರು ಕರೆದಾಗ ಮಾತಾಡಬೇಕಂತ ಹೇಳಿದಾಗ ಈ ರೀತಿ ಅವಮಾನ ಮಾಡೋದು ಅದು ಇಡೀ ಸದನಕ್ಕೆ ತೋರುವಂಥ ಅವಮಾನವಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಇದನ್ನು ಬಹಳ ಗಂಭೀರವಾಗಿ ನಾವು ಇಡೀ ಸದನ ಸರ್ಕಾರ ನಾವು ಕೂಡ ಪರಿಗಣಿಸ್ತೇವೆ, ಸರ್ಕಾರ ಕೂಡ ಪರಿಗಣಿಸಬೇಕು. ಇದರ ಬಗ್ಗೆ ಈ ಒಂದು ಕ್ರಮ ಮಾತ್ರ ಇದು ಬೇರೆಯವರಿಗೆ ಕೂಡ ಒಂದು ಎಚ್ಚರಿಕೆ ಗಂಟೆ ಕೂಡ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇದನ್ನು ನಮ್ಮ ಹಕ್ಕುಚ್ಯುತಿ ಸಮಿತಿಗೆ ಅದನ್ನು ನಾನು ವಹಿಸ್ತೇನೆ. ತಮಗೆ ಅಂತಿಮವಾಗಿರ್ತಕ್ಕಂಥ ನಿರ್ಣಯ ಮಾಡುವಂಥ ಹಕ್ಕಿದೆ. ಆದರೆ ಅದು ಏನು ನಡೆದಿದ್ದು ಅಂಥೇಳಿ ನ್ಯಾಚುರಲ್ ಜಸ್ಟಿಸ್, ಅಪರ್ಚುನಿಟಿ ಫಾರ್ ನ್ಯಾಚುರಲ್ ಜಸ್ಟಿಸ್ ನೀವು ಅವ್ರಿಗೂ ಕೊಡಬೇಕು. Giving him natural justice, kindly call all of these. You take any decision. ನೋಡಿ, ಅಲ್ಲ ಒಂದ್ ಸೆಕೆಂಡ್ ಯಾಕೆ ಈ ರೀತಿ ಮಾತಾಡಿದ್ರಿ ನೀವು? ಈಗ ಸರ್ಕಾರ ಅವ್ರದ್ದೊಂದು ಸಲಹೆ ಸೂಚನೆ ಕೊಟ್ಟಿಲ್ಲ ಅಂತ ನಾನು ಹೇಳುದಿಲ್ಲ, ನಿಮ್ಮ ಇದ್ದಾರೆ, ಯು ಆರ್ ರೈಟ್. ಬಟ್ ನಾನೇನು ಅಂತ ಹೇಳಿದ್ರೆ, ಈ ಅಧಿಕಾರಿಗಳು ಈ ರೀತಿ ಅವಮಾನ ಮಾಡಿದ್ದಕ್ಕೆ ನಮ್ಮ ಟೈಮ್ ನಾವು ಯಾಕೆ ವೇಸ್ಟ್ ಮಾಡ್ಬೇಕು? ಅವ್ನು ಕೂತ್ಕೊಳಿಸಿ ಹೋಗ್ಲಿ, ಹಕ್ಕುಚ್ಯುತಿ ನೋಡಿಕೊಳ್ಳಿ, ಏನ್ ಬೇಕಾದ್ರು ಮಾಡಿಕೊಳ್ಳಿ. ಅವರು ವೈ ವಿ ಆರ್ ಅವರು ಮಾಡುವ ತಪ್ಪು ನೀವು ನಮ್ಮ ಟೈಮ್ ಅನ್ನು ವೇಸ್ಟ್ ಮಾಡಿ ಕರ್ಸಿ ಕೂತ್ಕೊಂಡು ನಾವ್ ಯಾಕೆ ಇವರು ನಿಲ್ಬೇಕು? Summon him in the chambers. Listen to him. ಈಗ ನೋವಾದದ್ದು ಶಾಸಕರಿಗೆ ನೋವಾದದ್ದು ಆಗಿದೆ. 2 ಆಪ್ಷನ್ ಇದೆ, ಒಂದು ಹಕ್ಕುಚ್ಯುತಿ ಕೊಡಬಹುದು, ಒಂದು ಚೇಂಬರ್ ಕೂಡ ಕರಿಬಹುದು. ನಿಮ್ಮ ಶಾಸಕರಿನ ಅಭಿಪ್ರಾಯ ಅಂತ ನಾನು ರೂಲಿಂಗ್ ಅನ್ನ ನಾವು ಸ್ವಾಗತಿಸ್ತೇವೆ. ಒಂದು ಒಳ್ಳೆ ರೂಲಿಂಗ್ ಅನ್ನ ಈಗ ನೋಡಿ, ಆ ಶಾಸಕರಿಗೆ ಆದ ಅವಮಾನ ಅವರಿಗೆ ಮಾತ್ರ ಗೊತ್ತು, ನಮ್ಗೆ ನಿಮ್ಗೆ ಯಾರಿಗೂ ಕೂಡ ಗೊತ್ತಾಗುದಿಲ್ಲ. ಅವರಿಗೆ ಆದ ನೋವನ್ನು ಸೊ ನಾವ್ಯಾಕೆ ಅವರಿಗೆ ಅಟ್ಲೀಸ್ಟ್ ನಮಗೆ ಅವತ್ತು ಏನ್ ಮಾಡ್ಲಿಕ್ಕಾದ್ರೂ ಅವ್ರಿಗೆ ನೋವಿನ ಮೇಲೆ ಮತ್ತೆ ನಾವ್ ಯಾಕೆ ನೋವು ಕೊಡಬೇಕು? ಆದಾಗ ನಾನು ಸರ್ಕಾರ ಕೂಡ ಹೇಳ್ತೇನೆ, ನೀವು ಶಾಸಕರ ಪರವಾಗಿ ನಿಲ್ಬೇಕು. ಅದು ಹಕ್ಕುಚ್ಯುತಿಗೆ ಹೋಗ್ಲಿ, ಅವ್ರು ಸ್ಟ್ರಿಕ್ಟ್ ಆಕ್ಷನ್. ಪಾಟೀಲ್ ಒಂದ್ ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ, ತಾವು ಒಂದೇ ನಿಮಿಷ ಸನ್ಮಾನ್ಯ ಒಂದೇ ನಿಮಿಷ ಅಧ್ಯಕ್ಷರೇ, ತಾವು ಏನ್ ರೂಲಿಂಗ್ ಕೊಟ್ಟಿದ್ದೀರಾ ಅದು ಎಲ್ಲ ಸದನದಲ್ಲಿರೋಂಥ ಗೌಡ್ರೆ ನೋಡಿ, ಅಲ್ಲಿ ಕೈ ಎತ್ತುತ್ತಾ ಇದ್ದಾರೆ ಹಿಂದೆ ನೋಡಿ, ಎಲ್ಲರದು ಕೊಟ್ಟಿದ್ದೀರಾ. ನಾನು ನಮ್ಮ ಗೌರವಾನ್ವಿತ ಲಾ ಮಿನಿಸ್ಟ್ರಿಗೆ ಹೇಳುವಂಥದ್ದು, ಅವ್ರವ್ರಿಗಾದಂಥ ನೋವು. ಈಗ ನಂದೇ ಒಂದು ಮರ್ಯಾದೆ ಇರ್ತದೆ HK ಪಾಟೀಲ್ರೆ, ನೀವು ನಿಮ್ಮ ಏರಿಯಾಗ ಹೋದಾಗ ನಿಮ್ದೇ ಒಂದು ಗೌರವ ಇರ್ತದೆ. ಗೌರವ ಹೋದ್ಮೇಲೆ ಮನುಷ್ಯ ಬದುಕಿದ್ರೆ ಏನು ಹೋದ್ರೆ ಏನು, ಗೌರವಕ್ಕೋಸ್ಕರ ಎಲ್ಲ ಬದುಕೋದು ನಾವು. ಇವತ್ತು ಅವ್ರಿಗೆ ನೀವು ಆಪರ್ಚುನಿಟಿ ಕೊಡು ಅಂತಿರಲ್ಲ, ಅವರು ಇದು ಕಮಿಟಿಯಲ್ಲಿ ಆಪರ್ಚುನಿಟಿ ಕೊಡ್ತಾರೆ, ನೋಟಿಸ್ ಕೊಡ್ತಾರೆ, ಬರಬೇಕು, ಅವರು ಎಕ್ಸ್ಪ್ಲೈನ್ ಮಾಡಬೇಕು. ಆ ಕಮಿಟಿಯಲ್ಲಿ ನಿಮ್ಮವರೇ ಚೇರ್ಮನ್ ಇದ್ದಾರೆ, ಆಡಳಿತ ಪಕ್ಷದವರೇ ಚೇರ್ಮನ್ ಇರ್ತಾರೆ, ನೋಟಿಸ್ ಕೊಡ್ತಾರೆ, ಬಂದವ್ರು ರಿಪ್ಲೈ ಮಾಡ್ತಾರೆ, ಅಲ್ಲಿ ಜಸ್ಟಿಸ್ ಕೊಡ್ತಾರೆ. ಅವರು ಅಲ್ಲೇ ಏನಾದರೂ ತಪ್ಪು ಇವೆಲ್ಲ ಆದ್ರೆ ಅಲ್ಲೇ ತೀರ್ಮಾನ ಆಗೋಗ್ತೈತೆ. ಇಲ್ಲಿ ಕರೆದು ನಾವು ಇಷ್ಟೊಂದು ಜನ ಕೂತ್ಕೊಂಡು ಅವರಿಗೆ ಅವಶ್ಯಕತೆ ಇಲ್ಲ ಪಾಟೀಲ್. ಮಂತ್ರಿಗಳು ಅವರು ಇವರ ನಿಮ್ಮ ಸದಸ್ಯರಿಗಾಗಿರುವಂಥದ್ದು ಇಲ್ಲಿ ರಕ್ಷಣೆ ಮಾಡುವಂಥದ್ದಲ್ಲ. ಆದರೆ ಇದು ನೀವು ಪ್ರಿವಿಲೇಜ್ ಕಮಿಟಿ ಕಳಿಸಿ
ಅದೆಲ್ಲ ಆಗಿ ಆ ಪ್ರೊಸೀಜರ್ ಎಲ್ಲ ಆಗಿ ಈಗ ಮಾನ್ಯ ಬೆಲ್ಲದವ್ರು ಹೇಳಿದಾರಲ್ಲ, ಅಲ್ಲಿ ಹೈಕೋರ್ಟ್ನವ್ರಿಗೂ ಸಹಿತ ನಾವು ಜೈಲಿಗೆ ಹಾಕಿಸ್ಬೋದು. ನೋ, ದಟ್ ಈಸ್ ನಾಟ್ ದಿ ಪ್ರೊವಿಷನ್ಸ್ ಇನ್ ದಿ ಲಾ. ಅದು ಲಾ ಕೊಡ್ತೇನೆ. ಒಂದು ಸೆಕೆಂಡ್ ಕೇಳಿ. ಆದರೆ ಈ ಸಂದರ್ಭದಲ್ಲಿ ಅದು ಚರ್ಚಾ ವಸ್ತು ಅಲ್ಲ. ಯಾಕಂದ್ರೆ ಇದು ಶಾಸಕರ ಗೌರವದ ಪ್ರಶ್ನೆ ಬಗ್ಗೆ ಚರ್ಚೆ ಮಾಡುವಾಗ ನೀವು ಹೇಳಿದ್ದು ಸರಿ ಇರಲಿ ತಪ್ಪಿರಲಿ, ನೀವು ಹೇಳಿರ್ತಕ್ಕಂಥ ಮಾತನ್ನು ನಾನು ಬೆಂಬಲಿಸಬೇಕಾಗತ್ತೆ ಒಬ್ಬ ಶಾಸಕನಾಗಿ. ಆದ್ದರಿಂದ ಅವುಗಳ ಬಗ್ಗೆನೂ ಚರ್ಚೆ ಆಗಬೇಕು ಅನ್ನುವಂಥ ಸಂದರ್ಭಕ್ಕೆ ನಾನು ಹೋಗೋದಿಲ್ಲ. ಆದರೆ ಇಷ್ಟೇ ತಮ್ಮಲ್ಲಿ ಅರಿಕೆ ಮಾಡ್ಕೋತೀನಿ, ತಾವು ತಮ್ಮ ಚೇಂಬರ್ನಲ್ಲಿ ಕರೀರಿ. ಅದು ಎಸ್ ಅಧ್ಯಕ್ಷರ ತೀರ್ಮಾನ ನಾವು ಅದನ್ನ ಇಡೀ ಸದನ ನಿಮ್ಮ ಆದೇಶ ಸ್ವಾಗತ ಮಾಡಿದ್ವಿ. ಎರಡೂ ಪ್ರಕರಣನ ಹಕ್ಕು ಚೀಟಿ ಕೊಟ್ಟಿದ್ದೀರಿ, ನಾವು ಅದನ್ನು ಸ್ವಾಗತಿಸ್ತೇವೆ. ರಾಮಮೂರ್ತಿ ಅವರು ಯಾಕೆ ಅನ್ನಗದೆ ಮಾತಾಡ್ತೀವಿ ನೀವೆಲ್ಲ? ದಿಸ್ ಇಸ್ ದಿ ಸಬ್ಜೆಕ್ಟ್ ಟು ಬಿ ರೆಫರ್ಡ್ ಟು ಪ್ರಿವಿಲೇಜ್ ಕಮಿಟಿ ಅಂತೇಳಿ ನೀವು ನಿರ್ಣಯಕ್ಕೆ ಬಂದ್ರೆ ಅಂದ್ರೆ ನಮ್ದೇನು ತಕರಿಲ್ಲ. ನೀವು ನಿರ್ಣಯಿಸೋರು, ಅದಕ್ಕೆ ತಮ್ಮ ನಿರ್ಣಯವನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ನೀವೇ ಬೇಡ. ಈಗ ನೋಡ್ರಿ, ಅಲ್ಲಿ ಮತ್ತಿ ಮಾಡೋರ್ ಮೇಲೆ ಅವ್ರ ಶಾಸಕ ಕೊರಳಿಗೆ ಹಾಕಿದಾನ, ಅಲ್ಲಿ ಕೆಲಸ ಹೆಂಗ್ ಮಾಡ್ಬೇಕು? ಆಯ್ತು, ಚರ್ಚೆ ಬೇಡ, ಟ್ರಾನ್ಸ್ಫರ್ ಮಾಡ್ರಿ. ನಿಮ್ ಸದಸ್ಯರಿಗೆ ಈಗ ಸರ್ಕಾರ ತಾವು ಇವತ್ತು ಒಂದು ಉತ್ತಮ ಒಂದು ಸಿಸ್ಟಮ್ ಇಂದಾಗಿ ಈ ರೀತಿ ಮಾಡುವ ಅಂತ ಹೇಳಿದ್ದೀರಿ. ಆದರೆ ನನ್ನ ಆತ್ಮಸಾಕ್ಷಿ ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಇಂಥ ಅಧಿಕಾರಿಗಳಿಗೆ ನಮ್ಮ ಕಚೇರಿಯಲ್ಲಿ ಯಾವುದೇ ಅವಕಾಶ ಕೊಡಬಾರ್ದು. ಆಯ್ತಾ? ಅವರು ಪ್ರಿವಿಲೇಜ್ ಕಮಿಟಿ ಹೋಗಿ ಅಲ್ಲಿ ಏನ್ ಬೇಕಾದ್ರೆ ಅವರು ಮಾಡಿಕೊಳ್ಳಿ. ಪ್ರಿವಿಲೇಜ್ ಕಮಿಟಿ ಮಾತ್ರ ಇದನ್ನು ನಿಭಾಯಿಸಿ ಆದಷ್ಟು ಬೇಗನೆ ತೀರ್ಮಾನ ಕೊಡಬೇಕು. ನಮ್ಗೆ ಅಧಿಕಾರಿ ಇಂಪಾರ್ಟೆಂಟ್, ನಮ್ಗೆ ಶಾಸಕರು ಇಂಪಾರ್ಟೆಂಟ್. ಇದರಲ್ಲಿ ಅವರ ಕೆಲಸ ಕಾರ್ಯಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅದು ಅವ್ರು ಎಲ್ಲಿ ಸತ್ಯ ಇರ್ಬೋದು, ಅಲ್ಲಿ ವಿಚಾರ ಇರ್ಬೋದು, ಆನೆಸ್ಟ್ ಇರ್ಬೋದು. ಆದ್ರೆ ಶಾಸಕ ಅಗೌರವ ತೋರಿಸುವಂಥದ್ದು, ಕರೆದಾಗ ಮಾತಲ್ಲಿ ಕೂತ್ಕೊಂಡು ಯೋಗಿ ಮಿನಿಸ್ಟರ್ಗಳು ತಾವೊಂದು ಶಾಸಕ ಕರೆದ ಎಲ್ಲಿಗೋ ಕಾದು ಕೂತ್ಕೊಂಡು ನಿಮ್ಮ ಸಮಯ ಬಿಟ್ಟು ಬಂದು ಕೂತ್ಕೊಂಡು ಅದು ಅರ್ಧ ಗಂಟೆ ನೀವು 10 ನಿಮಿಷ ಮಾತಾಡಿ ಶಾಸಕರ ಜೊತೆ ಎಲ್ಲಿದ್ರು ಕೂಡ ಮಾತಾಡಿಕೊಂಡು ಹೋಗ್ತೀರಿ. ಅಧಿಕಾರಿಗಳೇನಿದು ಪ್ರಾಬ್ಲಮ್? ಯು ಆರ್ ದಿ ಗವರ್ಮೆಂಟ್, ದೇ ಆರ್ ದಿ ಗವರ್ಮೆಂಟ್ ಸರ್ವೆಂಟ್ಸ್. ಇದರಲ್ಲಿ ಸೊ ಯು ಆರ್ ಸುಪ್ರೀಂ. ಶಾಸಕ ಅವಮಾನ ಮಾಡಲಿಕ್ಕೆ ಅದು ನಾವು ಬಿಡ್ಲಿಕ್ಕೆ ಸಾಧ್ಯ. ಕೆಲಸ ಮಾಡದಿದ್ದಾಗೆ ಅದು ಕೆಲಸ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ನ್ಯಾಯಯುತವಾಗಿದ್ರೆ ಮಾಡ್ತಾ, ಇಲ್ಲದ್ರೆ ಮಾಡುದಿಲ್ಲ. ಆದ್ರೆ ಇಷ್ಟೆಲ್ಲ ಕಲಿತು ಶಾಸಕರು ಕರೆದಾಗ ಒಂದು ಮಾತಾಡೋದು ಸೌಜನ್ಯ ಕೂಡ ಇಲ್ಲ ಅಂತ ಹೇಳಿದ್ರೆ ಅವಮಾನ ಮಾಡಿದನ್ನು ನಾವು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಪ್ರಿವಿಲೇಜ್ ಕಮಿಟಿಗೆ ಹೋಗ್ಲಿ ಮತ್ತು ಅದನ್ನು ಏನ್ ಬೇಕಾದ್ರೆ ಅಲ್ಲಿ ಶಿಕ್ಷೆ ಆಗಲಿ ಅಂತ ಎರಡು ಆಗಲ್ಲ ಯಾರಿಗಾದ್ರೂ ಕೂಡ. ಆಯ್ತು, ಈಗ ಕೃಷ್ಣ ಬೈರೇಗೌಡ ಅಭಿನಂದಿಸ್ತೀವಿ.